ಟೂರ್ ನ ಮಾಡ್ತಾ ಇದೀವಿ ಗೈಸ್. ಹೆಂಗ್ ಮೆಸ್ ಅಪ್ ಆಗೈತೆ ನಮ್ಮ ವಾರ್ಡ್ರೋಬ್. ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಒಂದ್ಸಲ ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆ ರಾಶಿನ ತೆಗಿಯೋಷ್ಟರಲ್ಲಿ ನಾನು ಹೋಗ್ಬಿಡ್ತೀನಿ ಗೈಸ್. ಹೆಂಗಿರ್ತದೆ ಮನೆ ಬ್ಲಾಗಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತದೆ. ಒಂದ್ಸರಿ ಒಳಗಡೆ ಮಾತಾಡ್ಸ್ಬೇಕು. ತುಂಬಾ ಜನ ಬ್ಯಾಗ್ ಕಲೆಕ್ಷನ್, ವಾಚ್ ಕಲೆಕ್ಷನ್ ಮಾಡಿ ಅಂತ ಹೇಳ್ತಿದ್ವಿ. ಮತ್ತೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ತಾ ಇದೀನಿ. ಇವಾಗ ಸ್ವಲ್ಪ ಆಯ್ತಾ ಇದೆ ಡ್ರೆಸ್ಗಳು. ಎಲ್ಲಿಂದ ಬಂದ್ಯವ್ವ ಬಟ್ಟೆ ಗೈಸ್. ನಿಜ ತಲೆ ನೋವು ಬಂದ್ಬಿಟ್ಟೈತೆ ನನ್ಗೆ. ನನ್ನ ವಾರ್ಡ್ರೋಬ್ ಟೂರ್ ಅಂಡ್ ರೂಮ್ ಟೂರ್ ನ ಮಾಡ್ತೀನಿ. ಯಾರಿಗೆಲ್ಲ ವಾರ್ಡ್ರೋಬ್ ಅಂಡ್ ರೂಮ್ ಟೂರ್ ಬೇಕೋ ಕಮೆಂಟ್. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನೋಡಿರ್ತೀರಾ ಆಲ್ರೆಡಿ ಥಂಬ್ನೇಲ್ ಅಲ್ಲಿ. ನಮ್ಮ ವಾರ್ಡ್ರೋಬ್ ಕ್ಲೀನ್ ಅಂಡ್ ನಮ್ಮ ರೂಮ್ ಟೂರ್ ನ ಮಾಡ್ತಾ ಇದೀವಿ ಗೈಸ್. ಹೆಂಗ್ ಮೆಸ್ ಅಪ್ ಆಗೈತೆ ನಮ್ಮ ವಾರ್ಡ್ರೋಬ್ ಅಂತ ಅಂದ್ರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ. ಅದೆಲ್ಲ ನನ್ನಿಂದ ಅಲ್ಲ, ನಂದು ಸೈಡ್ ಬಂದು ನನ್ನಿಂದನೂ ಆಗಿರ್ತದೆ. ಆದ್ರೆ ನನ್ನ ಹಸ್ಬೆಂಡ್ ಇದಾರಲ್ಲ ಸಿಕ್ಕಾಪಟ್ಟೆ ಡಟ್ಟಿ. ಫಸ್ಟ್ ಅವ್ರದೇ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ತಗೊಳ್ಳೋದು ಬಿಸಾಕೋದು, ತಗೊಳ್ಳೋದು ಬಿಸಾಕೋದು, ಇದೆಲ್ಲ ರಾಶಿ. ಬೇರೆ ಇನ್ನೊಂದ್ ಐತೆ, ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲೆಲ್ಲ ಈ ತರ. ಇವಾಗ ಬಿಫೋರ್ ನೋಡ್ಕೊಂಡಿರಿ, ಆಫ್ಟರ್ ತೋರಿಸ್ತೀನಿ. ಇದರಿಂದ ಎಷ್ಟು ಚೆನ್ನಾಗಿ ಸಾಧನೆ ಇರುತ್ತೆ ಇವತ್ತು ಅಂತ ತೋರಿಸ್ತೀನಿ. ಇವಾಗೆಲ್ಲ ವಾರ್ಡ್ರೋಬ್ ಟೂರ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದ್ಮೇಲೆ ಎಲ್ಲ ನೀಟಾಗಿ ಸೆಪರೇಟ್ ಮಾಡಾದ್ಮೇಲೆ ನೋಡಿ ಹೆಂಗ್ ಬೇಕಂಗೆಲ್ಲ ಇಟ್ಕೊಂಡಿದೀನಿ. ಇಲ್ಲಿ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಒಂದ್ಸಲ ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ತೋರಿಸಿದೆ ಅಂತ ಅನ್ಸುತ್ತೆ, ಬ್ಯಾಗ್ಗಳು ಸಂತೆ ಅಂತ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಬೇಕು. ನಮ್ ಜೊತೆ ಟೋಟಲಿ 1 2 3 4 5 6 7 ಇದನ್ನು ಸೇರಿಸಿ 8, ಟೋಟಲಿ 8 ಮೆಂಬರ್ಸ್. 7 ಆಗಿದ್ರೆ 7 ಅದೇನೋ ಅಂತಾರಲ್ಲ, 7 ಜನ ಬಂದ್ಬಿಟ್ಟು 7 ಬೀಳು ಅಂತ ಮಾಡ್ದಾರಂಗ ಆಗ್ಬಿಟ್ಟದು ಅಂತ ಗೈಸ್. ಇವಾಗ ಇದಿಷ್ಟೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆ ಕ್ಲೀನಿಂಗ್ ಎಲ್ಲ ಆಗೈತೆ. ಇದಿಷ್ಟೇ ಕ್ಲೀನಿಂಗ್ ಇರೋದು. ಅದಾದ್ಮೇಲೆ ಇಲ್ಲೊಂದಷ್ಟು ರಾಶಿ ಇದೆ. ಬೆಡ್ ಕೆಳಗಡೆನೂ ನಾನು ಮಾಡಿಸ್ಕೊಂಡಿದೀನಿ. ಆ ರಾಶಿನ ತೆಗಿಯೋಷ್ಟರಲ್ಲಿ ನಾನು ಹೋಗ್ಬಿಡ್ತೀನಿ ಗೈಸ್. ಹಲೋ, ಏನ್ ತಿಂತಿದ್ಯಾ? ಪಾಯಸ ತಿಂತವ್ರೆ. ಇಲ್ಲೊಂದಷ್ಟು ಬಟ್ಟೆಗಳು, ಇಲ್ಲೊಂದಷ್ಟು ಬಟ್ಟೆ. ಹಾಯ್ ರಂಜಿತಕ್ಕ, ಹಾಯ್. ಹಲೋ, ಹಾಯ್ ಗೈಸ್. ಇವನ್ ಎಷ್ಟು ಲೇಜಿ ಫೆಲೋ ಅಂದ್ರೆ, ಇವನ್ ತರ ಲೇಜಿ ಫೆಲೋನ ನಾನು ಇಡೀ ಪ್ರಪಂಚದಲ್ಲೇ ನೋಡ್ಲಿಲ್ಲ. ಜ್ಯೋತಿ ಅವರಿಲ್ಲಿ ಟೀ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಹಂಗೆ ಇದೆ. ಇಲ್ಲಿ ಪ್ರಾವಿಜನ್ ಸ್ಟೋರ್ದೆಲ್ಲ ಹಂಗೆ ಇಟ್ಟಿದ್ದಾರೆ. ಪ್ರಾವಿಜನ್ ಸ್ಟೋರಿಂದ ತಗೋಬರ್ಬೇಕು. ಪ್ರಾವಿಜನ್ ಸ್ಟೋರಿಂದ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದೆಲ್ಲ ಐಟಮ್ನ ತಂದು ಬಾಟಲ್ಗೆಲ್ಲ ಹಾಕಿ ಕಂಟೈನರ್ ಬಾಕ್ಸ್ಗಳು ತರಬೇಕು. ಸ್ವಲ್ಪ ಇದೆ ಕಂಟೈನರ್ ಬಾಕ್ಸು, ಹಂಗಾಗಿ ನಮ್ಮ ಮಮ್ಮಿಯವರು ಇಲ್ಲೇ ಇಟ್ಟಿದ್ದಾರೆ. ರೆಡಿನಾ ವಾರ್ಡ್ರೋಬ್ ಕ್ಲೀನ್ ಮಾಡಕ್ಕೆ? ಜ್ಯೋತಿ ಜ್ಯೋತಿ ಸಕ್ಕತ್ತು ಬಿಡು, ಎಲ್ಲಾನು ಎತ್ತಿ ಕ್ಲೀನ್ ಮಾಡಿ ಇಟ್ಬಿಡ್ತಾಳೆ ಇವತ್ತು. ಚಿಕ್ಕಪ್ಪು ರೆಡಿನಾ? ರೆಡಿನಾ ವಾರ್ಡ್ರೋಬ್ ಕ್ಲೀನ್ ಮಾಡಕ್? ರೆಡಿನಾ? ಓ, ನಮ್ಮ ಜ್ಯೋತಿ ಅವರು ಎಲ್ರಿಗೋಸ್ಕರ ಟೀ ಮಾಡ್ಕೊ ಬಂದಿದ್ದಾರೆ. ನೀನೇ ಮಾಡ್ದ ಜ್ಯೋತಿ? ಥ್ಯಾಂಕ್ ಯು. ನಿಜ ಆಂಟಿ ಮಾಡ್ಕೊಟ್ರು. ಮತ್ ನೀನ್ ತಂದ? ಇಲ್ಲ. ನಮ್ಮ ಯಜಮಾನ್ರು ಬಟ್ಟೆಗಳು ಸೇಲ್ ಆಗ್ತಾ ಇದೀನಿ ನಾನು. ಎಲ್ಲಿ ನೋಡಿ ಇಷ್ಟು ಬಟ್ಟೆ. ಅಯ್ಯೋ ರಾಮ ಭಗವಂತ. ಆದ್ರೂನು ಡೆಡ್ ಇನ್ವೆಸ್ಟ್ ಈ ಬಟ್ಟೆಗಳಿಗೆ. ಬಟ್ ಆದ್ರೆ ಕ್ರೇಜ್ ಜಾಸ್ತಿ, ಏನು ಮಾಡಕ್ಕಾಗಲ್ತು. ಒಂದ್ಸಲ ಹಾಕೊಂಡು ಇನ್ನೊಂದ್ಸಲ ಹಾಕೊಳ್ಳುವಷ್ಟರಲ್ಲಿ ಇಂಟ್ರೆಸ್ಟೇ ಹೊಟ್ಟೋಗಿರ್ತದೆ. ಇವನ್ನೆಲ್ಲ ಹಾಕೊಳ್ಳುವಷ್ಟರಲ್ಲಿ ಅಷ್ಟೊತ್ತು ಹೋಗಿದ್ದಾರೆ. ಇದು ಬೇರೆ ಮಾಡಿಸ್ಕೊಂಡೆ. ಇದು ನಮ್ಮ ಯಜಮಾನ್ರಿಗೆ ಇದಾಗದ್ ಬೇಡ ಅಂತ ಎಳ್ಕೊಂಡು ಹಿಂಗೆ ಎತ್ಕೊಳ್ಳಿ ಅಂತ. ಬೇಡ ಅಂದಾಗ ಹಿಂಗ್ ತಳ್ಳಿ, ಬೇಕು ಅಂದಾಗ ಹಿಂಗೆ ಎಳ್ಕೊಳ್ಳಿ ಅಂತ. ಇದೇನೋ ಸ್ಟಕ್ಕಾದಾಗ ಅನಿಸ್ತೈತೆ. ಸಿಗ್ನಲ್ ನಾನು ಮೇಲ್ ಮಾಡಿಸ್ಬಿಟ್ಟಿದ್ರೆ ಇನ್ನ ಈಸಿ ಆಗೋದು. ಜ್ಯೋತಿ, ನಿಮ್ ಕಾಲದಲ್ಲೆಲ್ಲ ಹಿಂಗೆ ಎಳಿದಿತ್ತೆ ನೋಡು, ಹೆಂಗೆಲ್ಲ ಮಾಡೋರು ಈ ಕಾಲದಲ್ಲಿ. ಜಾಸ್ತಿ ಗರ್ಲ್ಸ್ಗಿಂತ ಬಾಯ್ಸ್ದೇ ಮೆಸ್ಸಪ್ ಆಗೋದು. ಅದ್ರಲ್ಲೂ ನಮ್ಮ ಅಪ್ಪುನು ಹಿಂಗೇನೆ. ಇಲ್ಲಿ ಎಷ್ಟೋ ಟ್ಯಾಗ್ನೇ ಬಿಚ್ಚಲಿಲ್ಲ.
ನಾನು ಹಂಗೇನೆ ಅನ್ಕೋತಿದ್ದೆ. ಗೈಸ್ ಏನೋ ಒಂದು ಇನ್ಸಿಡೆಂಟ್ ಇಲ್ಲಿ ಕೇಳಿಸ್ಕೊಳ್ಳಿ ನೀಟಾಗೆ. ಹೇಳಿ ಅಕ್ಕ, ಹೇಳಿ ಪರವಾಗಿಲ್ಲ. ಬಿಫೋರ್ ಒಂದು 2 years ಬ್ಯಾಕ್ ಇಂದ ನಾನು ಅನ್ಕೋತಿದ್ದೆ ಹಾ ಪೂಜಾ ಮೇಡಮ್ ನಾನು ನೋಡ್ಬೇಕು, ಪೂಜಾ ಮೇಡಮ್ ಹತ್ರ ಮಾತಾಡ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅಂತ. ಹಾ ದೇವ್ರೆಲ್ಲೋ ಕೇಳಿಸ್ಕೊಂಡು ತಟ್ಟಸ್ತು ಅಂದ್ಬಿಟ್ಟಿದ್ದಾನೆ. ಈಗ ಡೈರೆಕ್ಟ್ ಅವ್ರ ಮನೆಗೆ ಬಂದಿರ್ತೀನಿ. ನಮ್ದು ಅದೇ ಕಥೆನೆ. ಸೇರ್ಕೊಳಕ್ಕಿಂತ ಮುಂಚೆ ಹೆಂಗಿರ್ತದೆ ಇವ್ರ ಮನೆ ಲಾಗಲೆಲ್ಲ ಚೆನ್ನಾಗಿ ಕಾಣಿಸ್ತದಲ್ಲ, ಒಂದ್ಸರಿ ಒಳಗಡೆ ಹೋಗ್ಬೇಕು, ಮಾತಾಡ್ಸ್ಬೇಕು. ಮಾಧವಣ್ಣ ಗೊತ್ತಿದ್ರು, ಮೇಡಮ್ ಗೊತ್ತಿರ್ಲಿಲ್ಲ ನಮಗೆ. ಅಂದ್ರೆ ಅವ್ರ ಮಿಸ್ಸಸ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹಾ ಅದಕ್ಕೆ ನೋಡಿ ಅಷ್ಟು ಅಂದ್ಬಿಟ್ಟ ದೇವ್ರು. ಇಬ್ರು ನಮ್ಮ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ. ಬೆಳಿಗ್ಗೆ ಅಕ್ಕ ನಮ್ ಶಾಪ್ ಅಲ್ಲೇ ವರ್ಕ್ ಮಾಡ್ತಾ ಇರೋದು, ವಿದ್ಯಾ ಅವರು ನಮ್ಮ ಅಕಾಡೆಮಿಲಿ ವರ್ಕ್ ಮಾಡ್ತಾ ಇರೋದು. ಆದ್ರೆ ಇಬ್ರು ಮನೆಯವ್ರಿಗಿಂತ ಹೆಚ್ಚಾಗಿ ಆಗ್ಬಿಟ್ಟವ್ರೆ. ಇಂಥ ರೂಮ್ ಹೋಗಿಲ್ಲ ಅಂತ ಅನ್ನಂಗಿಲ್ಲ. ಅದೊಂಥರ ಹಂಗೇನೆ, ನಾವು ಬೇಗ ಅಟ್ಯಾಚ್ ಆಗ್ಬಿಡ್ತೀವಿ. ಯಾರು ಅದು ಇದು ಅಂತ ಏನಿಲ್ಲ. ದೇವ್ರ ಮನೆ ಒಳಗಡೆನೂ ಹೋಗಿದ್ದೀನಿ. ಸೊ ಗೈಸ್ ನನ್ಗೆ ಇಷ್ಟ ಆಗ್ಬಿಟ್ರೆ ನಾನು ಆತರ ಎಲ್ಲ ಏನು ಹಂಗೆ ಹಿಂಗೆ ಅಂತ ಇರೋದಿಲ್ಲ. ನನ್ಗೆ ಜಾಸ್ತಿ ಆಟಕ್ಕೆ ಟಚ್ ಆಗೋ ತರ ಇಷ್ಟ ಆಗ್ಬಿಟ್ರೆ ಎಲ್ರು ಹಂಗೇನೆ. ಹೆಂಗ ಅನ್ಸುತ್ತೆ? ನಿಜ ಅನ್ಸುತ್ತಾ? ಎಸ್. ನಿನ್ ಬಿಡು, ಓಲ್ಡ್ ಎಕ್ಸ್ಪೀರಿಯನ್ಸ್. ಓಲ್ಡ್ ಅದು ಅನ್ಸುತ್ತಲ್ಲ, ನಿಜಾನೇ ಅದ್ ಹಂಗೆ. ಎಲ್ರ ಜೊತೆನೂ ಇರ್ಬೇಕು ಅಂತ ನನ್ಗೆ ಆಸೆ. ಬಟ್ ಎಲ್ರು ನಮ್ಗೆ ಹೆಂಗೆ ಸ್ಪಂದಿಸ್ತಾರೆ ಅದ್ರ ಮೇಲೆ. ಸೊ ಅವ್ರು ನಮ್ಗೆ ಸ್ಪಂದಿಸಿದ್ರೆ ನಾವು ಸ್ಪಂದಿಸ್ತೀವಿ. ಅವ್ರು ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ರೆ ನಾವು ಹಂಗೆ ಹಿಂಗೆ ಅಷ್ಟೇ. ಹಾ, ಮಿರರ್ ಹೆಂಗೆ ಮುಖನ ಚೇಂಜ್ ಮಾಡುತ್ತೆ ನಾವು ಹಂಗ್ ಚೇಂಜ್ ಮಾಡ್ತೀವಿ ಅಷ್ಟೇ. ಚಿಕ್ಕಪ್ಪು ಗೈಸ್, ಚಿಕ್ಕಪ್ಪುದು ಕಳ್ಳಿದ್ದೆ. 5 ನಿಮಿಷ ಮಲ್ಕೊಬಿಡೋದು, 5 ನಿಮಿಷ ಎದ್ದು ಬಿಡೋದು. ಚಿಕ್ಕಪ್ಪು ಚಿಕ್ಕಪ್ಪು ಅಲ್ಲಿ ನನ್ ಮಗ ಎದ್ದು ಬತ್ತಾ ಇದ್ರೆ ಇವರೆಲ್ಲ ನನ್ ಮಗುನ ನೋಡ್ತಲ್ಲ. ನಮ್ಮ ಮಮ್ಮಿ ಕೈಲಿರೋ ಪುರಿ ಉಂಡೆ ನೋಡ್ತಾವ್ರ. ಏನಿದು ಕಾರಣ ಸ್ವೀಟಾ ಅಂತ. ಸ್ವೀಟ್ ಏನೇ, ಖಾರ ಅಲ್ಲ. ಸ್ವೀಟ್ ಅದು ಓಪನ್ ಮಾಡೇ ಬಿಡಕ, ನೋಡೇ ಬಿಡದ ಸ್ವೀಟ ಕಾರಣ ಅಂತ. ಸ್ವೀಟ್ ಆದ್ರೆ ಇಲ್ಲೂ ಸ್ವೀಟ್ ಲವರ್ ಅವ್ರೆ, ನೀವು ಇದ್ದೀರಿ. ನೀನು ಸ್ವೀಟ್ ಇಷ್ಟನಾ? ಬಿಡು, ನೀನ್ ನಮ್ ಕ್ಯಾಟಗರಿ ಅಲ್ಲ, ನೀನ್ ನಮ್ಮ ಕ್ಯಾಟಗರಿಗೆ ಹೋಗು. ನಮ್ಮ ಮಮ್ಮಿಗೂ ಇಷ್ಟ, ಎಕ್ಸ್ಪೆಷಲಿ ನನ್ಗಿಷ್ಟ. ಟೈಮು ತಿಂತೀನಿ. ಪಪ್ಪು ಅಂತ ಇರ್ತಾನೆ. ಈಗ ಟೇಸ್ಟ್ ನೋಡ್ಬಿಟ್ಟು ಅದ್ ಖಾರ ಆಗ್ಬಿಟ್ರೆ ಶ್ರೀರಕ್ಷಂಗೆ ಎಲ್ಲ ಹಂಗಿದ್ರೆ ನಮ್ 4 ಜನಕ್ಕೆ. ಶ್ರೀರಕ್ಷಂಗಿ ಇಲ್ಲ. ಚಿಕ್ಕಪ್ಪು ಗೈಸ್ ಮೊನ್ನೆ ತಂದಿದ್ ಬಟ್ಟೆ ಇವಾಗ ಒಂದ್ ರೇಂಜ್ಗೆ ಈ ತರ ಎಲ್ಲ ಹಾಕ್ತಾ ಇದೀವಿ. ಫೈನಲ್ಲಿಗೆ ಹೆಂಗ್ ಕಾಣಿಸುತ್ತೆ ಏನು ಅನ್ನೋದನ್ನ ನೋಡುಮ. ಎಲ್ಲ ಬಿದ್ದು ಒದ್ದಾಡಿ ಇಲ್ಲೆಲ್ಲ ಚೆಲ್ಬಿಟ್ಟಿದೀವಿ ಬಟ್ಟೆಗಳನ್ನೆಲ್ಲ. ಇಂದ್ರಮ್ಮ ಆರಾಮಾಗಿ ಹೆಂಗಾರ ಮರ್ಚ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಬೆಳಗ್ಗೆನ್ ಸಾಕಾಗ್ಬಿಟ್ಟಿದಂತೆ. ಪಾಪ ನಮ್ಮ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಆಡ್ಬೇಕು ಗೈಸ್. ವಾಶ್ರೂಮ್ ಕ್ಲೀನ್ ಮಾಡ್ಸಕ್ ಕರ್ಸಿದ್ವಿ ಇವತ್ತು. ಅದಕ್ಕೆ ನಮ್ಮ ಮಮ್ಮಿ ಅಪ್ಪ ಕೆಲ್ಸದವ್ರು ಬಂದಿದ್ರಲ್ಲ, ಅವರು ಅದು ಇದು ಮಾಡ್ತಾ ಇರ್ಲಿಲ್ಲ ಅಂತ. ವಾರ್ಡ್ರೋಬ್ದು ಸ್ವಲ್ಪ ಕೆಲಸ ಆಯ್ತು, ಅದನ್ನ ಬಿಟ್ಟು ಇವಾಗ ನಾನು ಅಪ್ಪು ಪಾಪ ಚಿಕನ್ ಅಂತಾನೆ ಇದ್ದ. ಒಂದು 5 days ಇಂದ ಮಾಡಿರ್ಲಿಲ್ಲ. ಅವನಿಗೆ ಡ್ರೈ ಏನಾದ್ರು ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಎಲ್ರಿಗೂ ಟೈಮ್ ಆಗಿತ್ತು. ಶ್ರೀರಕ್ಷ, ರಂಜಿತಕ್ಕ ಮತ್ತೆ ಇವರು ವಿದ್ಯಾ ಅವರು, ಚಿನ್ಮಯ್ ಎಲ್ರು ಹೋಗ್ಬೇಕಿತ್ತು. ಹಾಗಾಗಿ ನಾಳೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಪೆಂಡಿಂಗ್ ಅಲ್ಲಿ ಇಟ್ಟಿದೀವಿ. ನೋಡ್ಬೇಕು. ಇವಾಗ ಮಾಧವ್ರದ್ದು ಸೈಡ್ದು ಸ್ವಲ್ಪ ಮುಗ್ದೈತೆ. ಇನ್ನೇನಿದ್ರು ನಮ್ ಸೈಡ್ದು ಆಲ್ಮೋಸ್ಟ್ ನಮ್ ಸೈಡ್ ಸ್ವಲ್ಪ ಕ್ಲೀನ್ ಆಗಿದೆ. ಅದನ್ನ ಎತ್ತು ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ಮಾಡಿ ಅದನ್ನ ಮಾಡ್ಕೊಂಡ್ರೆ ಮುಗಿಯುತ್ತೆ. ಅಪ್ಪು ಹೇಗಿತ್ತು ಚಿಕನ್? ಅಲ್ಲ ಹಾಕು, ಡಸ್ಟ್ಬಿನ್ ಬೇಡ, ಡಸ್ಟ್ಬಿನ್ ಬಂದ್ಮೇಲೆ ಇಡು. ಇವಾಗ ಇಲ್ಲಿ ಚಿಕನ್ ಡ್ರೈ ರೆಡಿ ಆಗಿದೆ. ಇಲ್ಲಿ ಚಾಪ್ಸು, ಚಿಕನ್ ಚಾಪ್ಸು, ಚಿಕನ್ ಪಾಪ್ಕಾರ್ನ್ ಎಲ್ಲ ಇರ್ತಾನೆ. ಈಗ ಎಷ್ಟು ಕೆಲಸ ಮುಗ್ದಿದೆ ಅಂತ ತೋರಿಸ್ತೀನಿ ನಾನು. ಚಿಕ್ಕಪ್ಪವ್ರಿಗೆ ಇಲ್ಲಿ ಇಂದ್ರಮ್ಮ ಅವರು ಸರಿ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ಗೈಸ್ ಇದೆಲ್ಲ ಆಚೆಗೆ ಹಾಕೋಂಥ ಬಟ್ಟೆಗಳು. ಸೊ ಇವಾಗ ಇಲ್ಲಿ ಮಾಧವ್ರದ್ದು ಏನಿದೆ ಅಂದರೆ ಇವಾಗ ಇನ್ನೂ ಒಂದಷ್ಟು ಹ್ಯಾಂಗರ್ಸ್ ಬೇಕು. ಹಂಗಾಗಿ ಇಲ್ಲಿ ಹಿಂಗೆ ಮರ್ಚ್ಬಿಟ್ಟಿಟ್ಟಿದ್ದೀವಿ. ಹ್ಯಾಂಗರ್ ಬಂದಮೇಲೆ ಹ್ಯಾಂಗರ್ಗೆ ಇದು ಮಾಡಬೇಕು. ಈ ಥರ ವುಡನ್ನು ಮತ್ತು ಬ್ಲ್ಯಾಕ್ ಕಲರ್ದು ಇಲ್ಲೆಲ್ಲೂ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಥರ ಮರ್ಚಿಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಏನು ಮಾಡಿಲ್ಲ. ಮತ್ತು ಈ ಸೈಡ್ ಪಕ್ಕದಲ್ಲಿ ಮಾಡಬೇಕು. ಅದನ್ನೆಲ್ಲ ನಾಳೆ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಹೋಗಿ ಊಟ ಮಾಡಬೇಕು. ನಾನು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವಾರ್ಡ್ರೋಬ್ದೆಲ್ಲ ಕ್ಲೀನಿಂಗ್ ಇತ್ತು, ಮತ್ತು ಈ ಬ್ಯಾಗ್ಗಳೆಲ್ಲ ಕ್ಲೀನಿಂಗ್ ಇತ್ತು. ತುಂಬ ಜನ ಬ್ಯಾಗ್ ಕಲೆಕ್ಷನ್, ವಾಚ್ ಕಲೆಕ್ಷನ್ ಮಾಡಿ ಅಂತ ಹೇಳ್ತಿದ್ರಿ ಗೈಸ್. ಇಷ್ಟು ಬ್ಯಾಗ್ ರಾಶಿ, ಕೆಲವೊಂದೆಲ್ಲ ಹೊಸದು ಟ್ಯಾಗೇ ತೆಗ್ದಿಲ್ಲ, ಅಷ್ಟೊಂದು ಇದೆ.
ನೋಡಿ ಇದ್ರದ್ದೆಲ್ಲ ಇವಾಗ ರಿಮೂವ್ ಮಾಡಿಸ್ತೆ ನಾನು. ತುಂಬ ಇಷ್ಟ ಆಗಿ ತೊಗೊಂಡಿರೋ ಅಂಥ ಬ್ಯಾಗ್ ತುಂಬಾ ಇದೆ. ಇವಾಗ ಆ ಸೈಡ್ದು ಅವತ್ತಾಗಿತ್ತು ಸ್ವಲ್ಪ, ಇವಾಗ ಈ ಸೈಡ್ದು ಮಾಡಬೇಕು. ಬ್ಯಾಗ್ಗಳನ್ನ ಸ್ವಲ್ಪ ಧೂಳು ಆಗ್ಬಿಟ್ಟೈತೆ ಎಲ್ಲ, ಅದನ್ನ ಮಾತ್ರ ಸ್ವಲ್ಪ ವೆಟ್ ಮಾಡಿಕೊಂಡು ಒರೆಸ್ಕೋತಾ ಇದ್ದೀನಿ. ನನ್ನ ಜೊತೆ ನಮ್ಮ ವಿದ್ಯಾ ಅವರು. ನಾನು ವಿದ್ಯಾ ಅವ್ರನ್ನ ಪ್ರೀತಿಯಿಂದ ಕಣ್ಣು ಅಂತ ಕಟ್ಟಿದ್ದೀನಿ ಗೈಸ್. ಅಮ್ಮಗೆ ಕಾಲು, ಯಾಕಂದ್ರೆ ಇಬ್ರು ಸ್ವಲ್ಪ ಅವ್ರು ಕಣ್ಣಿಗೆ ಎಟ್ ಮಾಡ್ಕೋತಾ ಇರ್ತಾರೆ. ಅಂದ್ರೆ ಮೀನ್ಸ್ ಯಾವಾಗ್ಲೂ ಡಸ್ಟ್ ಅಲರ್ಜಿ ತರ ಆಯ್ತಾ ಇರ್ತದೆ. ಅಮ್ಮ ಯಾವಾಗ್ಲೂ ಬಿದ್ದು ಕಾಲು ಏಟ್ ಮಾಡ್ಕೋತಾ ಇರ್ತಾಳೆ, ಅದಕ್ಕೆ ಅಮ್ಮಗೆ ಕಾಲು ಮತ್ತೆ ಕಣ್ಣು ಅಂತ ಕರಿತಾ ಇರ್ತೀನಿ ಅವ್ರಿಬ್ರನ್ನ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇವಾಗ ಎಲ್ಲೆಲ್ಲಿ ಜೋಡ್ಸೋದು ಅನ್ನೋದೇ ತಲೆನೋವು. ಇಷ್ಟೆಲ್ಲ ಇದೆಲ್ಲ ಜೋಡಿಸಿ ಒಂದಿನ ಮತ್ತೆ ನಾನು ವಿಡಿಯೋ ಮಾಡಿದಾಗ ತೋರಿಸ್ತೀನಿ ನನ್ನ ಬ್ಯಾಗ್ ಕಲೆಕ್ಷನ್ಸ್ನ. ಯಾಕಪ್ಪ ವಿಡಿಯೋದಲ್ಲಿ ಬರ್ಬಿಡ್ದು ಅಂತ ಹೊಂಟವ್ರಿಗೆ. ಗೈಸ್ ಮತ್ತೆ ಕ್ಲಾಸ್ ಮುಗಿಸ್ಕೊಬಂದು ನಮ್ಮ ವಾರ್ಡ್ರೂಬ್ ಕತೆ ಇವಾಗ ಮುಗಿದೇರ ಅಂತ ವ್ಯತೆ ಇದು. ಆಲ್ಮೋಸ್ಟ್ ಇವಾಗ ಇದಿಷ್ಟು ಆಯಿತು ಗೈಸ್. ಇಲ್ಲಿ ನೋಡಿ, ಇದನ್ನೆಲ್ಲ ಕ್ಲಿಯರ್ ಮಾಡೋ ಅಷ್ಟರಲ್ಲಿ ನಾನು ನಿಜ ಏನಾಗಬೇಕೋ ಗೊತ್ತಿಲ್ಲ. ಇಷ್ಟು ಬಟ್ಟೆ, ಇಷ್ಟು ರಾಶಿ, ಇದೆಲ್ಲ ಇಲ್ಲಿರೋದು ಆಲ್ಮೋಸ್ಟ್ ವಿತೌಟ್ ಟ್ಯಾಗೇ ಬಿಚ್ತಾರೆ ಅಂತ ಬಟ್ಟೆಗಳು. ಯಾಕಂದರೆ ಪ್ರೆಗ್ನೆಂಟ್ ಆದೆ, ಮತ್ತೆ ಪಾಪು ಆಯಿತು, ದಪ್ಪ ಆಗಿದ್ದೀನಿ, ಆಗ್ತಿರ್ಲಿಲ್ಲ. ಇವಾಗ ಮತ್ತೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಇವಾಗ ಸ್ವಲ್ಪ ಆಯ್ತೈತೆ ಡ್ರೆಸ್ಗಳು. ಅದಕ್ಕಿಂತ ಮುಂಚೆ ಎಲ್ಲ ತೊಗೊಂಡಿರೋದು ಟ್ಯಾಗ್ಗಳು ಬಿಚ್ತಾ ಇರೋದು ಎಲ್ಲ ಮೀಡಿಯಮ್ ಸೈಜು, ಎಲ್ ಸೈಜು, ಅದೆಲ್ಲ ಹಾಕ್ತಿರ್ಲಿಲ್ಲ ಅಲ್ವಾ. ಇವಾಗ ಒಂದೊಂದೇ ಟ್ರೈ ಮಾಡಬೇಕು. ಹಂಗಾಗಿ ಈಗೆಲ್ಲ ಓಪನ್ ಮಾಡಬೇಕು. ಇದನ್ನೆಲ್ಲ ರಿಮೂವ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಒಂದಷ್ಟು ಅಲ್ಲಿ ಕಟ್ಟಿಟ್ಟಿದ್ದೀವಿ. ನಮ್ಮ ವಿದ್ಯವ್ರಿಗೆ ನನ್ನ ಬಟ್ಟೆ ನೋಡಿ ನೋಡಿ ಜೀವನ ಜಿಗುಪ್ಸೆ ಬರ್ತದೆ ತಾನೇ. ಅಯ್ಯೋ, ತುಂಬ ಜನ ಕಮೆಂಟ್ ಮಾಡ್ತೀರಾ ಹಳೆ ಬಟ್ಟೆ ಇದ್ರೆ ಇದು ಮಾಡಿ ಅಂತ. ಬಟ್ ಏನೋ ನನಗೆ ಗೊತ್ತಿರೋ ಪ್ರಕಾರ ಮತ್ತೆ ನಮ್ಮ ಮಾಧವ್ರು ಹೇಳ್ತಾರೆ ಅದು ಹಾಕಿರೋ ಬಟ್ಟೆನ ಕೊಡಬಾರ್ದಂತೆ, ಅಂದರೆ ಅವ್ರಿಗೇನಾದ್ರೂ ತೊಂದರೆ ಆಗುತ್ತೆ ಆ ಥರ ಏನಾದ್ರು ಹೇಳ್ತಾರಲ್ವ. ಹಂಗಾಗಿ ನನಗೆ ಭಯ ಗೈಸ್. ಸುಮ್ಮನೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ತುಂಬ ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಬೇಕಿದ್ರೆ ಕೊಡ್ಸೇ ಬಿಡೋಣ, ಹೋದರೆ ಅಮೌಂಟ್ ಹೋಗುತ್ತೆ ಅಲ್ಲ, ಕೊಡ್ಸಿದ್ರೆ ಅದು ಮೆಮೊರೇಬಲ್ ಆಗಿರುತ್ತೆ. ಬಟ್ ಇದು ಹಾಕಿರೋ ಬಟ್ಟೆನ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಇನ್ನೂ ಟ್ಯಾಗ್ ಬಿಚ್ತಾರೆ ಯೂಸ್ ಆಗ್ತಾರೆ ಅಂತಿದ್ರೆ ಬೇಕಾದ್ರೆ ಕೊಡ್ಬೋದು. ಹಾಕಿರೋದು ಬಟ್ಟೆ ಕೊಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಾಂ, ಈಗ ಪಪ್ಪಿ ಬಂತು ಕುತ್ಕೊಂಡು ಎಲ್ಲನೂ ತೆಗೆದು ಹಾಕಕ್ಕೆ. ಚಿಕ್ಕಪ್ಪನ ನೋಡಿ ನಮ್ಮ ಮಮ್ಮಿ ಅಲ್ಲಿ ಹಾಕ್ಬಿಟ್ಟೈತೆ. ಚಿಕ್ಕಪ್ಪು ಅಲ್ಲಿಂದ ಸಾಧನೆ ಮಾಡ್ಕೊ ಬರ್ತಾವನೆ. ಏನು ಚಿಕ್ಕಪ್ಪು ನಿಂದು? ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ? ನನ್ನ ಹೈಟ್ ಬತ್ತಾವೆ, ಖಾಲಿ ಆಯ್ತಾವೆ, ಆಲ್ಮೋಸ್ಟ್ ಖಾಲಿ ಆಯ್ತಾವೆ. ವಿದ್ಯಾ ಟ್ಯಾಗ್ ಬಿಚ್ತಾರೆ ಎಷ್ಟಿರ್ಬೋದು? ಚಿಕ್ಕಪೇಟೆದಾಗ ಹೋಗಿ 50 ರೂಪಾಯಿ ಅಂದ್ರೆ ನಾನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋಬೋದಂತ. ನಿಮ್ಗಿಂತ ಹೆಚ್ಚ ವಿದ್ಯಾ, ಅಷ್ಟೆಲ್ಲ ಹೆಲ್ಪ್ ಮಾಡಲ್ಲ ನಿಮಗೆ, ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಲ್ಲ ಗೈಸ್. ಇದು ಕೆಲವೊಂದೆಲ್ಲ ವಿದ್ಯಾ ಸೈಜ್ ಅವೆಲ್ಲ ತೋರಿಸಿ, ಜೀನ್ಸ್ ಸೈಜು ದಂಗಾಗೋಯ್ತಾರೆ ನೋಡ್ಬಿಟ್ಟು ಗೈಸ್. ಇದೆಲ್ಲ ನಂದು ಅಂದರೆ ನೀವು ನಂಬ್ತೀರಾ? 0 ಇಂದ ಹೀರೋ ಆಗಿದ್ದೀನಿ. 0 to ಹೀರೋ. ಅಯ್ಯೋ, ಟ್ಯಾಗ್ ಬಿಚ್ತಿರೋದು ಎಷ್ಟು ಕಲರ್ ನೋಡಿ ಕಣ್ಣೆಲ್ಲ ಮಂಜಾಗ್ಬಿಡ್ತಾವೆ ನನಗೆ. ಗೈಸ್, ಆ ಸೈಜ್ನ ನೋಡ್ಬಿಟ್ಟು ನಾನು ನಿಜ ಹಿಂಗಿದ್ನೆ ಅನ್ಸ್ಬಿಡ್ತು. ವಿದ್ಯಾ ಹೆಂಗಿದ್ದೆ ಹೆಂಗಾದೆ ನಾನು ನೋಡಿ ಇಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಯಪ್ಪ, ಮಾಧವ್ ಅವರು ಬಂದರು, ಗ್ಯಾಪಲ್ಲಿ ಊಟ ಮಾಡಿದ್ರು, ವಾಶ್ರೂಮ್ಗೆ ಹೋದ್ರು, ನಾವು ಎಲ್ಲ ಮುಗಿಸಿದ್ರು ಹಿಂಗೆ ಕೂತಿದ್ದೀವಿ. ಏಯ್ 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 ಅಕ್ಕ, ವೆಲ್ಕಮ್ ಟು ಅವರ್ ರೂಮ್. ನೀವು ರೂಮ್ ಕರಿತಾ ಇದ್ದೀರಾ? ಶಾಕ್ ಆಯ್ತೈತೆ, ನಾನು ಎಲ್ಲ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಯಾಕಕ್ಕ? ಇದು ರೂಮಾ? ಅಯ್ಯೋ ರಾಮ, ಜೀವನ ಜಿಗುಪ್ಸೆ ಬತ್ತಾನೆ. ಎಲ್ಲ ಸೇಲ್ಗೆ ಹೋಗಿದ್ದೀರಿ ಅನ್ಕೊಬಿಟ್ರಾ? ಖಂಡಿತ, ನಾನೆಲ್ಲ ಯಾವ್ದೋ ಬಜಾರ್ಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೀನಿ ಅನಿಸ್ತೈತೆ ನನಗೆ. ಹೌದಾ? ಸೇಲ್ ಮಾಡೋದಿದ್ನ ನೋಡಿ, ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಯಾವ ಕಲರ್ ವಿದ್ಯಾ ಅಂತ ಹೇಳೋಂಗೆ ಇಲ್ಲ. ಇವಾಗ ವಿದ್ದಿನ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ವಿದ್ದಿನ ಆಚೆಗೆ ಹಾಕೊಂಡು ಹೋಗ್ಬೇಕು.
ಅದಕ್ಕೆ ವಿದ್ಯೆ ಏನು ಐಡಿಯಾ ಹುಡ್ಕೋರೆ ಗೊತ್ತಾ ಮ್ಯಾಮ್ ಹೆಂಗು ವಿತೌಟ್ ಎಲ್ಲ ವಿತ್ ಟ್ಯಾಗ್ ಇರೋದು 100 ರೂಪಾಯಿ ಅಂದ್ರೂ ಒಂದೆರಡು ಲಕ್ಷನಾರ ಆಯ್ತದೆ ಅಂತ ಟ್ಯಾಲಿ ಹಾಕೋರೆ ವಿದ್ಯಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಚಿಕ್ಕಪೇಟೆಗೆಲ್ಲ ಯಾಕೆ ಹೋಗೋದು, ಇಲ್ಲೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾರಿ ವಿದ್ಯಾ. ಇಷ್ಟೆಲ್ಲ ಬೇಜಾರು ಮಾಡ್ಕೊಬಿಡ್ದು ವಿದ್ಯಾ ನೀವು. ಯಾಕೆ ವಿದ್ಯೆ ಇಂಥ ಮತ್ತೆಲ್ಲ ಆಡ್ತಾ ಇದ್ದೀರಾ ನೀವು? ಮೇಡಮ್ ಇದು ಚೆನ್ನಾಗೈತೆ ಅಂತ ಇದು ಮಾಡ್ತೀರಾ ಅಲ್ಲಿ ಅವ್ರ ಫೋನ್ ಹೇಳ್ತೀರಾ? ಈಗೆಲ್ಲ ಚೆನ್ನಾಗವೆ ಅಕ್ಕ. ಡೈಲಿ ಸ್ವಲ್ಪ ಕೆಲಸನ ಮಾಡ್ತಾ ಇದ್ರು ಯಪ್ಪ ಎಷ್ಟು ಬಟ್ಟೆ ಗಾಯಸ್, ನಿಜ ತಲೆ ನೋವು ಬಂದ್ಬಿಟ್ಟೈತೆ ನನಗೆ. ಇವತ್ತೇನಾದರೂ ಆಗಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲೆಲ್ಲ ಕ್ಲಿಯರ್ ಆಗೈತೆ, ಆಲ್ಮೋಸ್ಟ್ ಕಬೋರ್ಡ್ ಕೆಲಸ ಎಲ್ಲ ಮುಗೀತು. ಈ ಬಟ್ಟೆಗಳನ್ನೆಲ್ಲ ತೆಗೆದು ಇಲ್ಲಿ ನೋಡಿ ಎಷ್ಟೆಲ್ಲ ಗಲೀಜೈತೆ ಅಂದರೆ, ಈ ಕ್ಲಾಸ್ ಜೊತೆ ಇದು ಮನೆ ಕ್ಲೀನಿಂಗ್ ಮೇಂಟೆನೆನ್ಸು ಎಲ್ಲ ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗ್ಬಿಡುತ್ತೆ ಯಪ್ಪ. ತುಂಬ ಜನ ಪಾಪ ಮನೆ ಕೆಲಸನೇ ಮಾಡಿಕೊಂಡು ಇರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಎಷ್ಟು ಇದೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು, ಅದರಲ್ಲೂ ನನಗೆ ಗ್ರೇಟ್ ನಮ್ಮ ಮಮ್ಮಿ ಇಲ್ಲ ಅಂದಿದ್ರೆ ನನ್ನ ಕತೆ ಯಾರೋ ಗತ್ತೆ. ಇವಾಗ ಸ್ವಲ್ಪ ಪಪ್ಪುದೆಲ್ಲ, ಅದ್ರ ಜೊತೆ ಪಾಪುದು ಫಂಕ್ಷನ್ ಬೇರೆ ಇದೆಯಾ, ಅದ್ರ ಟೆನ್ಷನ್ ಬೇರೆ, ಅದು ತರಬೇಕು ಇದು ತರಬೇಕು ಆ ಟೆನ್ಷನ್ನು. ಪಾಪ ಮಾಧವರು ನಾನು ಬ್ಯುಸಿ ಇರ್ತೀನಿ ಅಂತ ಗೊತ್ತಲ್ವಾ ಕ್ಲಾಸು ಅಂತ, ಏನೇ ಆದ್ರೂ ಇವಾಗ ಸ್ವಲ್ಪ ಎಲ್ಲ ಅವರು ಬರೋದು ತಗೊಳ್ಳೋದು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಇವತ್ತು ಎಷ್ಟೊತ್ತಾದ್ರೂ ಇದನ್ನು ಕ್ಲೀನ್ ಮಾಡಿಬಿಟ್ಟೆ ನಾನು ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ವಾರ್ಡ್ರೂಪ್ ಟೂರು ಆ್ಯಂಡ್ ರೂಮ್ ಟೂರ್ನ ಮಾಡ್ತೀನಿ. ಯಾರಿಗೆಲ್ಲ ವಾರ್ಡ್ರೂಪ್ ಆ್ಯಂಡ್ ರೂಮ್ ಟೂರ್ ಬೇಕೋ ಕಮೆಂಟ್ ಮಾಡಿ, ಓಕೆನಾ? ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ನಮ್ಮ ರೂಮ್ ಹೆಂಗೆ ಇದಾಗಿದೆ ಅಂತ, ಸೆಟಪ್ ಆಗಿದೆ. ಹಲೋ ಅಪ್ಪು ಅವರೇ. ಗೈಸ್, ನಮ್ಮ ಅಪ್ಪು ಅವರು ಇಲ್ಲೆಲ್ಲ ಬಿದ್ದಿರೋದನ್ನೆಲ್ಲ ಎತ್ತಿ ಹಾಕಿ ಹೆಲ್ಪ್ ಮಾಡ್ತಿದ್ದಾರೆ. ಫೈನಲಿ ನಮ್ಮ ರೂಮ್ ಕ್ಲೀನಿಂಗ್ ಮುಗೀತು ಎಲ್ಲ. ಹಲೋ. ಹಾಂ, ಅದನ್ನೆಲ್ಲ ಇವಾಗ ಕೊಡಬೇಕು, ಹಂಗಾಗಿ ಇದೆಲ್ಲ ಇಷ್ಟೆಲ್ಲ ಕೊಡೋ ಅಂಥದ್ದು ವಾಪಸ್ ಹಾಕ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ ಮದುವೆ ಎಲ್ಲನೂ. ಏನು ಸಮಾಚಾರ ಪಪ್ಪು ಚಿಕ್ಕಪ್ಪು? ಕೆಲವೊಂದೆಲ್ಲ ವಾಶ್ ಇದಿಷ್ಟು ಆಚೆ. ಅಪ್ಪು ನೋಡಿ ಹೆಂಗೆ ಹಾಕೋಯ್ತು ಅವನು. ಇನ್ನೇನಿದ್ರು ಇದು ಕೊಟ್ಬಿಟ್ಟು ನಾಳೆ ಇದನ್ನು ಕ್ಲೀನ್ ಮಾಡಿದ್ರೆ ಮುಗೀತು ಗೈಸ್. ಇದಿಷ್ಟೇ, ಫೈನಲಿ ರೂಮ್ ಕ್ಲೀನ್ ಆಯಿತು. ಏನಪ್ಪ ಅವರೇ, ನಮ್ಮ ವಾರ್ಡ್ರೂಪ್ ಆ್ಯಂಡ್ ರೂಮ್ ಕ್ಲೀನಿಂಗ್ ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ವಾರ್ಡ್ರೂಪ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ನೀಟಾಗೆ ಸೆಟಪ್ ಮಾಡಿದ್ದೀನಿ. ಒಂದೇ ಇಯರಿಂಗ್ಸಿಂದ ಹಿಡಿದು ಸರದಿಂದ ಹಿಡಿದು ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಫುಲ್ಲು ರೂಮ್ ಟೂರ್ ಮಾಡ್ತೀನಿ, ಓಕೆನಾ ಅಪ್ಪು? ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.